ಇಷ್ಟೇ ದಿನ ಹಾಕ್ತಾನ, ಇಲ್ಲಿ ನೀಗ್ಲಿಕ್ಕಂದ್ರ ಬಿಜಾಪುರ, ಬೆಂಗಳೂರ, ಅಲ್ಲಿ ನೀಗ್ಲಿಕ್ಕಂದ್ರ ಎಲ್ಲೆಲ್ಲೋ ಮಿರಾಜ್, ಅಮೇರಿಕಾ, ಎಲ್ಲೆಲ್ಲೋ ಹೋಗಿ ಒಟ್ಟು ಉಳಿಸ್ಬೇಕತ್ತಾನ. ಇದು ನಮ್ಗೆ ತಿಳಿಬೇಕ. ಇದನ್ನ ತಪ್ಸಕ್ ಯಾರಿಗೆ ಆಗುದಿಲ್ಲಪ್ಪ. ನಮ್ಮ ಪ್ರಾರಬ್ಧ ಹೆಂಗ ಆಗ್ಬೇಕು ಅಂತ ಮೊದಲೇ ತೊಗೊಂಡ್ಬಂದಿ ಹಂಗ ಆಗ್ತದ. ಇದನ್ನ ಯಾರಿಗೆ ತಪ್ಸಕ್ ಬರುದಿಲ್ಲ ಅಂತ ಹಿಂಗೊಂದ್ ಸ್ವಲ್ಪ ನಾವ್ ಗಟ್ಟಿ ಮಾಡ್ಕೋಬೇಕು. ಇವತ್ ನಾವ್ ನೋಡ್ತೇವಲ್ಲ, ಇವತ್ತ ರಗಡ ಕೋಟ್ಯಾಧೀಶರು ಇರ್ತಾರ. ಅವ್ರ ಏನ್ ರೊಕ್ಕದಿಂದ ಉಳಿಸ್ಬೇಕು ಅಂತೇಳಿ ಏನೇನೋ ಪ್ರಯತ್ನ ಮಾಡ್ತಾರ. ಅದು ಏನಾಗಬೇಕು, ಹೆಂಗಿರ್ಬೇಕು, ಅದು ಎಲ್ಲೆಲ್ಲಿ ಏನೇನ್ ಆಗ್ಬೇಕಂತ ಎಲ್ಲದ್ರ ಪ್ರಕಾರ ನಾಟಕದೊಳಗೆ ಏನು ಬರ್ದಿಂತ ನಾಟಕದೊಳಗೆ ಸೂತ್ರ ಹೆಂಗ್ ಮಾಡ್ತಾನವ ಅದ್ರ ಪ್ರಕಾರ ಮಾಡ್ಕೋತ ಹೊಂಟಿರ್ತಾನ. ಅದನ್ನ ತಪ್ಪಿಸಬೇಕು ಅಂತಂದಾಗ ಅದಿಂದ ಯಾರಿಗೂ ಸಾಧ್ಯ ಇಲ್ಲ. ಪ್ರಾರಬ್ಧವನ್ನು ಉಂಡೇ ಹೋಗಬೇಕು ಅನ್ನುವಂಥದ್ದನ್ನ ನಮ್ಗೆ ಗುರ್ತಾಯ್ತು ಅಂದ್ರ ಇದು ಹೆಂಗ್ ಏನಾಗ್ಬೇಕು ಆಗ್ತದಪ್ಪ ಅಂತ ಹೇಳಿದ್ರ ಕಡೆ ಈ ದೇಹದ ಕಡೆ ಲಕ್ಷ್ಯ ಕೊಡಂಗಿಲ್ಲ, ನಾವು ಪ್ರಾರಬ್ಧ ಕಡೆ ಲಕ್ಷ್ಯ ಕೊಡಂಗಿಲ್ಲ. ತೋರಿಸ್ತಾನ ಅನುಕೂಲಕ್ಕಾಗಿ. ಅದಕ್ಕೆ ಏನಾರ ಸ್ವಲ್ಪ ದೋಷಗಳಿದ್ರೆ ಅನುಕೂಲಕ್ಕಾಗಿ ತೋರಿಸ್ತಾನ. ಬಿಜಾಪುರ ಅಂತಾನ, ಇದು ಬ್ಯಾಡಪ್ಪ ಅಂತ ತಿಳ್ಕೊಂಡು ಹೊಳ್ಳಿ ಬರ್ತಾನ. ಇವತ್ ನಾವು ಸಿದ್ದೇಶ್ವರ ಸ್ವಾಮಿಗಳು ದೃಷ್ಟಾಂತ ಐತಿ. ಅವ್ರಿಗೆ ಸಿದ್ದೇಶ್ವರ ಸ್ವಾಮಿಗಳಿಗೆ ಜ್ಞಾನ ಇತ್ತು, ಗುರ್ತಿತ್ತು. ಅವ್ರು ಏನು ಮಾಡಿದ್ರು, ಭಾರಿ ಕ್ಯಾನ್ಸರ್ ತ್ರಾಸ ಆಗತ್ತು, ಒದ್ದಾಡಿದ್ರು, ಇಲ್ಲೆಲ್ಲಾ ತೋರಿಸಿದ್ರು, ಅನಿಸ್ಲಿಲ್ಲ. ಮತ್ತ ಅವ್ರ ಆಗತ್ತದ, ನನಗೆ ಆಗಕತ್ತದ, ಆತ್ಮ ನಾನಂತ ನಾವ್ ಹೇಳಿವಿ, ಶರೀರಕ್ಕೆ ನನಗೆ ಆಗಕತ್ತದ ಅಂತ ಆತ್ಮರಿಗೆ ಹಾಕದ ಅಂತೇಳಿ ನಿಮ್ಗೆ ಏನಾಗ್ಯದ, ಈ ಅಜ್ಞಾನದಿಂದ ತದಾತ್ಮ ಸಂಬಂಧ ಹೊಂದ್ಯಾನ. ಅಜ್ಞಾನದಿಂದ ಏನಾಗ್ಯಾನ, ಇವ ದುಃಖವನ್ನ ಅನುಭವಿಸ್ತಾನ ಅನ್ನುವಂಥದ್ದನ್ನ ತಿಳ್ಸಾಕ ಇಲ್ಲಿ ಏನ್ ಹೇಳ್ತಾರ ಅಂದ್ರ, ಇಲ್ಲಿ ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ. ಯಾವುದು? ಕ್ರಿಯಾಮಾಣ ಕರ್ಮ. ಕ್ರಿಯಾಮಾಣ ಕರ್ಮ ನಂದು ನಮ್ಗೆ ಗೊತ್ತಾಗ್ಬೇಕಂದ್ರೆ ನಾವ್ ಈ ಸದ್ಯ ಏನ್ ಮಾಡಕತ್ತೇವಲ್ಲ, ಈ ನಮ್ದು ಪ್ರಾರಬ್ಧ ಮ್ಯಾಗ ನಾವ್ ಹೆಂಗಿರ್ಬೇಕು, ನಾವ್ ಏನ್ ವಯಸ್ಸಾಗ್ಬೇಕು, ನಾವ್ ಹಂಗದೇವಿ. ಇದು ಎಲ್ಲರಿಗೆ ಅನುಭವಿಸಿದ್ದಾರ. ಇದ್ರ ಒಳಗ ನಮ್ಗೆ ಏನ್ ಮಾಡಕತ್ತಾರ, ಕರ್ಮ ಒಂದೇ. ಎಲ್ಲರಿಗೆ ಏನತ್ತಾರ, ಕರ್ಮ ಇದ್ದಂಗ ಆಗ್ತದಪ್ಪ, ಯಾಕೆ ಬೇಕು ಬಿಡು ಅಂತೇಳಿ ಅವ್ರ ಏನ್ ಮಾಡ್ತಾರ, ಸತ್ಸಂಗಕ್ಕೆ ಬರುದಿಲ್ಲ, ಶರಣರ ಸಂಘ ಮಾಡುದಿಲ್ಲ, ಗುರು ದೇವತೆಗಳ ಪ್ರೀತಿ ಉಳ್ಳವ್ರಾಗುದಿಲ್ಲ. ಯಾಕಾಗುದಿಲ್ಲ, ನಾವ್ ಹಣೆ ಬಿಳಿದಿದ್ದಂಗ ಆಗ್ತದ ಅಂತ ತಿಳ್ಕೊಂಡು ಅವ್ರ ಕರ್ಮ ಒಂದೇ ಅಂತ ತಿಳ್ಕೊಂಡ್ಬಿಡ್ತಾರ. ಆದ್ರೆ ನಾವ್ ಇಲ್ಲಿ ಗಟ್ಟಿ ಏನು ತಿಳ್ಕೊಬೇಕಾಗ್ಯದ, ನಮಗೇನು ಸ್ಪಷ್ಟತೆ ಆಗ್ಯದ ಅಂದ್ರೆ, ಯಾರು ಸತ್ಸಂಗಕ್ಕೆ ಬಂದಾರ, ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ. ಒಂದು ಕರ್ಮವನ್ನ ನಾವು ಭವಿಷ್ಯತ್ ಇರ್ಬೇಕು, ಅದನ್ನ ಯಾರಿಗೂ ತಪ್ಸಕ್ ಬರಂಗಿಲ್ಲ. ಕರ್ಮರ ಒಂದೇ ಅದ. ಇಲ್ಲಿ ಒಂದ್ ದೃಷ್ಟಾಂತಕ್ಕೆ ಹೋದ್ರೆ ಗೊತ್ತಾಗ್ತದ. ಇಲ್ಲಿ ಒಂದು ಕಡ್ಲಿ ಕಾಳ ಅದ, ಬೇಡ ಒಂದ್ ಶೇಂಗಾದ ಕಾಳ ಅದ. ಆ ಶೇಂಗಾದ ಕಾಳ ಏನದ, ಕರ್ಮದ ಒಂದೇ ಅದ, ಕಾಳರ ಒಂದೇ ಅದ. ಅದ್ರ ಒಳಗೆ ಏನಪ್ಪಾ ಅಂದ್ರ, ಎರಡು ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ. ಅಲ್ಲಿ ಎರಡು ಫಲ ಅದಾವ. ಎರಡು ಅಂದ್ರೆ ಎರಡು ಪಕಳಿ ಅದಾವ. ಎರಡು ಪಕಳಿ ಒಳಗ ಒಂದೇ ಅಂಕುರ ಏನ್ ಮಾಡ್ತದ, ಒಂದ್ ಅಂಕುರ ಒಂದು ತಳಗ್ ಹೋಗ್ತದ, ಒಂದ್ ಅಂಕುರ ಮ್ಯಾಗ ಬರ್ತದ ನೋಡ. ಒಂದು ಬೇರ್ ಅನ್ನೋದು ತಳಗ್ ಹೋಗ್ತದ, ಒಂದು ಮ್ಯಾಗ ಅಂಕುರ ಅನ್ನೋದು ಮ್ಯಾಗ ಬರ್ತದ. ಅದು ಕಳ್ಳಿ ಒಂದೇ ಇತ್ತು. ಇದು ನಮ್ಗೆ ಗಟ್ಟಿ ಒಳ್ಬೇಕು, ಇದು ಗುರ್ತಾಗಬೇಕು. ನಮ್ದು ಏನು ಪ್ರಾರಬ್ಧದ ಕರ್ಮರ ಒಂದೇ. ಈಗ ನಾವು ಶಾಸ್ತ್ರಕ್ಕ ಪುರಾಣಕ್ಕ ಬರೋರಿಗೆ ಇದು ಜ್ಞಾನ ಹಾಕದ. ನಾವು ಭಗವಂತನ ಮ್ಯಾಗ ನಂಬಿಕೆ ಇದ್ದವ್ರು ಮುಕ್ತನಾಗ್ಬೇಕನ್ನೋರು ಇದನ್ನ ಕ್ರಿಯಾಮಾಣ ಕರ್ಮದಾಗ ನಾವು ಶಾಸ್ತ್ರ ಪುರಾಣಕ್ಕೂ ಇದನ್ನ ತಿಳ್ಕೊತೇವೆ. ಅವ್ರು ಉಳ್ಕಾದವ್ರಿಗೆ ತಿಳಿದೇ ಇಲ್ಲ. ಯಾಕೆ ತಿಳಿದಿಲ್ಲ ಅಂದ್ರೆ ಈ ಶಾಸ್ತ್ರ ಸೂತ್ರ ಗೊತ್ತಿರಂಗಿಲ್ಲ ಅವ್ರಿಗೆ. ನಾವ್ ಏನ್ ಮಾಡ್ತೇವೆ, ಯಾಕೆ ಸತ್ಸಂಗ ಬರ್ತೇವೆ ಅಂತಾರ ಅವ್ರು. ಏನ್ ನಿಮ್ ಹಣೆ ಬರೀ ಏನ್ ತಪ್ಸುದಾಕದ, ನೀವೇನ್ ಸಾಯಂಗಿಲ್ಲನು, ನಿಮ್ಗೇನ ಜಡ್ ಬಿಟ್ಟವನು ಅಂತ ಅವ್ರು ನಮ್ಗ್ ಸಹಜ ಅಂತಾರ. ಲೌಕಿಕ ಜನ ನಮ್ಗ್ ಸಹಜ ಅವ್ರು ಇಂತ ಮಾತುಗಳು ಮಾತಾಡ್ತಾರ. ನೀವೇನ್ ಮಾಡ್ರಪ್ಪ, ನೀವು ನಮ್ಗತಿ ಉಣ್ತೀರಿ, ಮತ್ತೆ ನಿಮ್ಗೂ ಜಡ್ ಅದಾವು, ನೀವು ಶಾಸ್ತ್ರಕ್ಕೊಂದ್ ಜಡ್ಡ ತಪ್ಸಿರಿ, ಸಾವು ತಪ್ಸಿರಿ, ಏನ್ ಮಾಡ್ರಿ, ಯಾಕೆ ಹೋಯ್ಕಿ, ನಿಮ್ ಹಣೆ ಬರ್ದಾಗ ಇದ್ದಂಗ ಅಕ್ಕದ, ಸುಮ್ ದುಡಿರಿ ತಿನ್ರಿ ಸತ್ತೋರಿ ಅಂತಾರ ಅವ್ರು. ಸಹಜ ಅವ್ರ ಮಾತ. ಯಾಕ ಇದು ಗುರ್ತಿರೋದಿಲ್ಲ. ನಮಗೇನ್ ಗುರ್ತಾಗ್ಯದ, ಹಿಂದಿನ ಪುಣ್ಯದ ಸಂಸ್ಕಾರದಿಂದ ಇಂಥ ಶಾಸ್ತ್ರ ಪುರಾಣದಿಂದ ಕರ್ಮವೆಂಬ ಅಂಕುರ ಒಂದೇದ ಕರ್ಮ. ಅವ್ರಿಗೆ ನಮ್ ಎಲ್ಲರಿಗೆ ಒಂದೇ. ಒಂದರೊಳಗೆ ಎರಡು ಫಲ ಅದಾವು. ಇಂಥ ಸತ್ಸಂಗ ಜ್ಞಾನವನ್ನ ಗುರುವನ್ನ ಮಾಡ್ಕೊಂಡು ಇದನ್ನೇನ್ ಮಾಡಕತ್ತದ, ಮ್ಯಾಗ ನಾಡಿಗೆ ಅಂಕುರ ಮ್ಯಾಗ ಬರ್ತದ, ತಳಗ್ ಹೋಗ್ತದ. ಈ ಪ್ರಾರಬ್ಧವನ್ನ ನಾವು ಎದುರಿಟ್ಟು ಸಾಕ್ಷಿಯಾಗಿ ನೋಡುವಂತ ಶಕ್ತಿ ತೇರಾಕದ. ಮತ್ತ ನಮ್ಮಲ್ಲಿ ಅಹಿತ ಕೆಟ್ಟ ಕರ್ಮ ಘಟಿಸುವುದಿಲ್ಲ. ನಾವು ಕೆಟ್ಟ ಕರ್ಮ ಯಾರು ಮಾಡಕ್ ಹೋಗುದಿಲ್ಲ. ಈಗ ಯಾರ ನಮ್ಮ ಸತ್ಸಂಗ ಕೇಳಿದವರು ಶರಣರು ಇಂಥವ್ರು ಯಾರಾದ್ರ ಕೆಟ್ಟ ಕಾರ್ಯಗಳನ್ನ, ಪರಧನ, ಪರಸ್ತ್ರೀ ಮತ್ತು ಪರದೈವಕ್ಕೆ ಏನ್ರಿ ಇವ್ರು ಎಳಿಸ್ತಾರ, ನಮ್ಮ ಮನಸ್ಸು ಎಳಿತದ ಅನ್ನೋದು ಎಳಿದೇ ಇಲ್ಲ. ಯಾಕ, ಇದನ್ನ ಮಾಡಿದ್ರೆ ಹಿಂಗಾಗಿ ನಾವ್ ಇಷ್ಟು ಕಷ್ಟ ಅನುಭವಿಸಕತ್ತೀವಪ್ಪ, ಇದನ್ನ ಬೇಡ, ನಮ್ಗ್ ಕೊಟ್ಟದ್ರೊಳಗೆ ತೃಪ್ತಿ ಪಡೋಣ, ಕೊಟ್ಟದ್ರೊಳಗೆ ಸಾಕನೋಣ ಅನ್ನುವಂತ ಭಾವ ಬಂದಾಗ ಅಲ್ಲಿ ಏನಾಗ್ತದ, ನಮಗ ಪುಣ್ಯ ಆಗ್ತಾ ಬರ್ತದ.
ಅವ್ರ ಏನ್ ಮಾಡ್ತಾರ, ಅವ್ರ ಅದ್ರ ಪುಣ್ಯ ಜ್ಞಾನ ಇಲ್ಲ, ಅವ್ರ ಮತ್ತ ನಮ್ಮ ಹಣೆ ಬರೆದಿದ್ದಂಗ ಕತ್ತಳಿ ಎಲ್ಲವನ್ನೂ ಮಾಡ್ತಾರ. ಎಲ್ಲಾನು ಮಾಡಿ ಅವ್ರ ಏನ್ ಮಾಡ್ತಾರ, ಭವಚಕ್ರದೊಳಗ ತಿರುಗ್ತಾನೆ ಇರ್ತಾರ. ಯಾರು ಸತ್ಸಂಗ ಶರಣರ ಸಂಘಕ್ಕೆ ಮಾಡ್ತಾರ ಅವ್ರಿಗೆ ಮಾತ್ರ ಈ ಭವಬಂಧನದಿಂದ ಬಿಡುಗಡೆ ಮಾಡಕ್ ಸಾಧ್ಯ ಅದ. ಕ್ರಿಯಾಮಾಣ ಕರ್ಮದೊಳಗ ಈ ನಮ್ಮ ಸಂಸಾರ ನಮ್ಮ ಪ್ರಾರಬ್ಧ ಇದ್ದಂಗನು ಮಾಡ್ಕೊಂಡು ಹೋಗ್ತಾರ. ಇಂತ ಸತ್ಸಂಗವನ್ನ ಕೇಳುವುದ್ರಲಿಂದ ನಮ್ಮಲ್ಲಿರುವಂತ ಆ ಪಾಪಗಳು ಕಮ್ಮಕ್ಕವು. ಅವಾಗ ಏನಾಕದ, ಆ ನಾಮಸ್ಮರಣೆ ಅದರ್ಲಿಂದ ನಮ್ಮಲ್ಲಿ ಇದ್ದಂತ ಕರ್ಮಗಳು ಪಾಪಗಳು ಕೂಡ ನಾಶ ಆಗ್ತಾವು. ನಾಶ ಆದಾಗ ಶಾಸ್ತ್ರಕ್ಕೆ ಬರ್ತಾನ, ಜ್ಞಾನ ಆಕ್ಕದ. ಜ್ಞಾನದಿಂದ ನಮ್ಗೆ ಏನಾಗ್ತದ, ಆ ಪ್ರಾರಬ್ಧವನ್ನ ಅನುಭವಿಸ್ಕೋತ, ಪ್ರಾರಬ್ಧ ತಪ್ಸಕ್ಕಾಗಲ್ಲ, ಪ್ರಾರಬ್ಧವನ್ನ ಚಲೋನೇ ಇರ್ಲಿ ಕೆಟ್ಟನೇ ಇರ್ಲಿ ಅದನ್ನ ಅನುಭವಿಸ್ಕೋತ ನಾನು ಆತ್ಮ ಇದಕ್ಕೆ ಸಾಕ್ಷಿಯಾಗಿದ್ದೀನಿ, ಸಾಕ್ಷ್ಯದಿಂದ ನೋಡವನ ನಾನು, ನನಗಾಗುದಿಲ್ಲ ದೇಹಕ್ಕೆ ಅಕ್ಕದ ಅಂತೇಳಿ ಈ ಜ್ಞಾನ ಆಯ್ತು ಅಂದ್ರ ಅವ ಮಾತ್ರ ಈ ಭವಬಂಧನ ಬಿಡುಗಡೆಯಿಂದ ಅವ ಮಾತ್ರ ಈ ಹುಟ್ಟು ಸಾವು ದುಃಖದಿಂದ ಮಾತ್ರ ಪಾರಾಗ್ತಾನ, ಬಹು ಸಂಸಾರದಿಂದ ಪಾರಾಗ್ತಾನ. ಉಳ್ಕಾದವ್ರಿಗೆ ಇದ್ರಲಿಂದ ಸಾಧ್ಯನೇ ಇಲ್ಲ ಅನ್ನುವಂಥದ್ದನ್ನ ನಿಜಗೊಂಡ್ರೆ ನಮಗ ಒಂದೊಂದು ಹೆಂಗ್ ಹೇಳ್ತಾರಂದ್ರ, ಕರ್ಮ ಎಂಬ ಮತ್ತಿದ್ರಾಗ ಕ್ರಿಯಾಮಾಣ ಕರ್ಮದೊಳಗೆ ಸಂಚಿತ ಅಂದ್ರೆ ತಗೊಂಡ್ ಬಂದಿ ಅದು ಏನು ತಪ್ಸಕ್ ಆಗಲ್ಲ. ಪ್ರಾರಬ್ಧವನ್ನ ಅದನ್ನ ಉಂಡೆ ಹೋಗಕ್ ಅದನ್ನು ಏನು ಮಾಡಕ್ ಆಗಲ್ಲ. ಸಂಚಿತೊಳ ನನಗ್ ಹಂಗಾಲಿ ಹಿಂಗಾಲಿ ನನಗ್ ಹಂಗಿರ್ಬೇಕು ಅಂದ್ರೆ ಅದನ್ನ ಏನು ಮಾಡಕ್ ಆಗಲ್ಲ. ಅದನ್ನ ಏನದನ್ನ ಅದನ್ನೇ ಉಣ್ಬೇಕು. ಇದು ಪ್ರಾರಬ್ಧ ಉಂಡೆ ತೀರ್ಬೇಕು, ಅದು ಉಳ್ಳಾರೆ ನಮ್ಗ್ ತಪ್ಸಕ್ ಯಾವ ಉಪಾಯದಿಂದ ತಪ್ಸಕ್ ಆಗಲ್ಲ. ಅಂದ್ರೆ ಈ ಕ್ರಿಯಾಮಾಣದೊಳಗ ಇದ್ದಂಥದ್ದೇ ಬಹಳ ಮಹತ್ವ ಅದ. ಕ್ರಿಯಾಮಾಣದೊಳಗ ನಾವ್ ಹೆಂಗ ತಿಳ್ಕೋಬೇಕು, ಹೆಂಗ ನಮ್ಮ ಅನುಭವಕ್ಕೂ ಬರಬೇಕು ಅಂದ್ರ ನಾವ್ ಏನ್ ಮಾಡ್ಬೇಕು ಅನ್ನುವಂಥದ್ದನ್ನ ನಾವ್ ಇಲ್ಲಿ ತಿಳ್ಕೊಳಕತ್ತೇವಂದ್ರ, ಇಲ್ಲಿ ಮತ್ತ ಕರ್ಮವೆಂಬ ಅಂಕುರದೊಳಗೆ ಎರಡು ಫಲ, ಒಂದು ಫಲ ಭೋಗವನ್ನ ಅನುಭವಿಸ್ಕೊತ, ಇನ್ನೊಂದು ಫಲ ಜ್ಞಾನವನ್ನು ಮಾಡ್ಕೊಂಡು ಮುಕ್ತನಾಗ್ತಾನ ಅನ್ನುವಂಥದ್ದನ್ನ ಇಲ್ಲಿ ಕ್ರಿಯಾಮಾಣ ಕರ್ಮದೊಳಗೆ ಹೇಳಿ ಮುಂದ ಅವ್ರು ಏನ್ ಹೇಳ್ತಾರ, ಕರ್ಮದೊಳಗೆ ಎಷ್ಟು ಪ್ರಕಾರ ಅನ್ನುವಂಥದ್ದನ್ನ ಮತ್ತ ಅಲ್ಲಿ ಪ್ರಶ್ನೆ ಮಾಡ್ತಾರ. ಕರ್ಮದೊಳಗ ಮತ್ತ 5 ಪ್ರಕಾರ ಕರ್ಮವನ್ನ ಹೇಳ್ತಾರ. ಯಾವ ಕರ್ಮ ಅಂದ್ರ ಕ್ರಿಯಾಮಾಣ ಕರ್ಮದೊಳಗ ಇದ್ರೊಳಗ ಮತ್ತ 5 ಪ್ರಕಾರ ಮಾಡಿ ಹೇಳ್ತಾರ. 5 ಪ್ರಕಾರ ಯಾವಪ್ಪ ಅಂದ್ರ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಪ್ರಾಯಶ್ಚಿತ್ತ ಕರ್ಮ, ನಿಷೇಧ ಕರ್ಮ ಮತ್ತು 5 ಕರ್ಮಗಳು ಬರ್ತಾರೆ. ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ ಮತ್ತು ಪ್ರಾಯಶ್ಚಿತ್ತ ಕರ್ಮ, ನಿಷೇಧ ಕರ್ಮ. ಇವು 5 ಕರ್ಮಗಳನ್ನ ಸ್ವಲ್ಪ ನಾವು ನೆನಪಿಟ್ಕೋಬೇಕು. ಇವು 5 ಕರ್ಮಗಳಿಂದ ಇವು 5 ಕರ್ಮಗಳನ್ನ ನಾವು ಎಲ್ಲರೂ ಮಾಡ್ತೇವೆ. ಆದ್ರೆ ನಾವ್ ಹೆಂಗ್ ಮಾಡ್ತೇವೆ, ಅವ್ರು ಹೆಂಗ್ ಮಾಡ್ತಾರ ಅನ್ನೋದು ನಮ್ಗೆ ಇಲ್ಲಿ ಗುರ್ತಾಕದ. ಇದು ನಾವು ಅವ್ರಿಗೆ ನಮ್ಗೆ ಏನ್ ವ್ಯತ್ಯಾಸ ಅನ್ನುವಂಥದ್ದನ್ನ ನಮ್ಗೊಂದ್ ಸ್ವಲ್ಪ ಇಲ್ಲಿ ನಾವು ಇದನ್ನ ಚರ್ಚೆ ಮಾಡೋದ್ರಿಂದ ಅಂದ್ರ ನಾವೇನಂತೆ ಎಲ್ಲರೂ ನಮ್ಮಂಗೆ ಅಂತಾರೆ. ಲೌಕಿಕರಿಗೆ ಅವ್ರಿಗೆ ನಮ್ಗೆ ಏನ್ ವ್ಯತ್ಯಾಸ, ಅವರು ನಮ್ಮಂಗೆ ಅವ್ರೇನ್ ಬಿಟ್ಟಾರ ಮಾಡ್ಯಾರ ಸಹಜಿಕ ಅವ್ರು ಬರ್ತಿರ್ತದ. ನಾವು ನಿತ್ಯ ಕರ್ಮ ಅವ್ರಿಂದ ಎಂತದ ಮಾಡ್ತೀವಿ, ಅವ್ರ ಎಂತ ನಿತ್ಯ ಕರ್ಮ ಮಾಡ್ತಾರ. ನಾವು ನಿಷೇಧ ಕರ್ಮ ಮಾಡಲೇಬಾರ್ದು ಅನ್ನುವಂತ ಕರ್ಮ ನಾವು ಮಾಡಕ್ಕೆ ಹೋಗುದಿಲ್ಲ, ಮಾಡ್ಲೇಬಾರ್ದು. ಪರಧನ ಪರಸ್ತ್ರೀ ಪರದಯು ಇಂಥವನ್ನ ನಾವು ಮಾಡ್ಲೇಬಾರ್ದು. ಮತ್ತೊಬ್ರಿಗೆ ಚಾಡಿ ಮೋಡಿ ಕೆಟ್ಟಾಗ್ಲಿ ಇಂಥದ್ ಎಂದರ ಮಾಡ್ತಾರ ಎಂದೂ ಮಾಡುದಿಲ್ಲ ಇವ್ರು. ಯಾಕ ಇದು ಗುರ್ತಾಗ್ಯದ, ಹಿಂಗ ಮಾಡಿದ್ರೆ ಇಷ್ಟ ನಾವು ಒಬ್ರಿಗೆ ಕೆಟ್ಟ ಮಾಡಿದೆವು, ಒಬ್ರಿಗೆ ಅನ್ಯಾಯ ಮಾಡಿದೆವು ಅಂದ್ರೆ ಇಷ್ಟು ಪಾಪ ನಮಗ ಅಕ್ಕದ ಅನ್ನುವಂಥದ್ದನ್ನ ಇಲ್ಲಿ ಯಾಕೆ ಈ ಕರ್ಮಗಳನ್ನ ಹೇಳ್ತಾರ. ನಮ್ ಹಿಂದಿನ ಪದ್ಯದೊಳಗ ಉಪದ್ಘಾತ ಅಂದ್ರೆ ನಮ್ಮ ಇಲ್ಲಿ ಇಂತ ಸತ್ಸಂಗಕ್ ಬರ್ಲಿ ಜ್ಞಾನಕ್ ಬರ್ಲಿ ಅಂತೇಳಿ ಒಂದನ್ನ ಸೃಷ್ಟಿ ಮಾಡಿ ಇಟ್ಟು ಕುಲ ಉದ್ಧಾರ ಆಕ್ಕಾರ, ಇಟ್ಟು ಮಂದಿ ಇದ್ರಲಿಂದ ಏನಾಕ್ಕದ ಜ್ಞಾನವನ್ನು ಪಡ್ಕೊಂಡು ಮುಕ್ತರಾಕ್ಕಾರ ಅಂತೇಳಿ ಏನ್ ಮಾಡಿದ್ರು, ಉಪದ್ಘಾತ ಇಲ್ಲದನ್ನು ಸೃಷ್ಟಿ ಮಾಡಿ ಹಿಂಗಿಟ್ಟು ಕುಲಕೋಟಿ ಬಾಂಧವರು ಆಗ್ತಾರ ಅಂತೇಳಿ ಏನ್ ಮಾಡಿದ್ರು ಸೃಷ್ಟಿ ಮಾಡಿ ಹಿಂದಾಡಿ ಅಲ್ಲುಗಳ್ಕೋತ ಬಂದು ಕೊನೆಗೆ ಹಿಂಗ್ ಈ ಕಡೆ ಸತ್ಸಂಗಕ್ಕೆ ಬಂದ್ರ ಜ್ಞಾನ ಆಯ್ತಂದ್ರ ಸಚಿಕ್ ಅವ್ರು ಮುಕ್ತರಾಕ್ಕಾರ, ಕುಲಕೋಟಿನೇ ಉದ್ಧಾರ ಆಕ್ಕಾರ. ನನಗ್ ಹಂಗೆ ಆಕ್ಕದ ಅಂತಂದ್ರ ಆ ಕರ್ಮವನ್ನ ತೀರಿಸದೆ ಜ್ಞಾನವನ್ನ ಮಾಡ್ಕೊಳ್ಳಾರೆ ನಮ್ಗ ಆಗುದಿಲ್ಲ ಅನ್ನುವಂಥದ್ದನ್ನ ನಮಗ್ ಸ್ಪಷ್ಟತೆ ಇರ್ಬೇಕು. ಅವಾಗ ಏನಾಗ್ತದಂದ್ರೆ ಇಂಥ ಸಾಧನೆ ಮಾಡಕ್ ಅವ್ನ ಪ್ರವೃತ್ತಿ ಆಕ್ಕದ. ಇಲ್ಲಿಕಂದ್ರ ಅಲ್ಲಿ ಒಂದೊಂದು ಕರ್ಮಗಳು ಏನಂತಾರ, ಒಂದು ಅನುವಿನಿಂದ ತಿಳಿಸಿ ಹಿಂಗ್ ಮಾಡಪ್ಪ ಅಂತ ನಾವು ಶಾಸ್ತ್ರ ಹೇಳ್ತೇವೆ. ಇನ್ನೊಂದು ಏನಂತಾರ ಅಂದ್ರೆ ಒಂದು ಮಗು ಇರ್ತದ, ಆ ಮಗುವಿಗೆ ಊಟ ಮಾಡ್ತಿರಂಗಿಲ್ಲ, ಒಬ್ರು ಏನ್ ಮಾಡ್ತಾಳ ತಾಯಿ ಪ್ರೀತಿಲಿಂದ ಹಿಂಗ್ ಉಣ್ಣಪ್ಪ ಹಿಂಗ್ ಚಲೋ ಹೋಕ್ಕದ ಅಂತೇಳಿ ಉಣಿಸ್ತಾಳ. ಯಾಕ ಆ ತಾಯಿ ಆ ಮಗುವಿನ ಮ್ಯಾಗ ಶಿಷ್ಯನ ಮ್ಯಾಗ ಮೋಹದಿಂದ
ಇವ ಮುಕ್ತನಾಲಿ, ನನ್ನ ಇದು ಮಾಡ್ಯಾನ, ಶಿವ ಮಾಡ್ಯಾನ, ನನ್ನ ಅನುಕೂಲ ಆಲಿ, ಇವನು ಆಲಿ ಅಂತೇಳಿ ಒಂದು ಅನುವಿನಿಂದ ಶಾಸ್ತ್ರವನ್ನ ಹೇಳಿ ಉಣಿಸ್ತಾನ. ಆದ್ರೆ ಅದೇ ಖುಷಿಗೆ ಇನ್ನೊಬ್ರು ಏನ್ ಮಾಡ್ತಾರ, ಉಣ್ತಿಲ್ಲ ನಿನಗ, ಅಲ್ಲಿ ದೇವ್ ಬತ್ ನೋಡ್ ನಿನ್ ಹೊಡಿತಿ ನೋಡ್ ಅಂತೇಳಿ ಉಣಿಸ್ತಾರ. ಅದನ್ನು ಊಟ ಮಾಡ್ತಾರ, ಅಂಜದು ಉಣ್ತದ. ಮತ್ ಇನ್ನೊಬ್ರು ಏನ್ ಮಾಡ್ತಾರಪ್ಪ ಅಂದ್ರ, ಒಂದು ಜಲಿಕಿಸಿ ಅಂದ್ರ ಅಲ್ಲಿ ಪಾಪಾದಿಗಳನ್ನು ತೋರಿಸಿ, ನೋಡಿ ಹಿಂಗ ಆಕ್ಕದ ನಿನಗ, ಅಲ್ಲಿ ಹಿಂಗ ಉಳ್ಳಿಕಂದ್ರ ಹಿಂಗ ಆಗ್ತದ, ಹಿಂಗ ತಪ್ಪು ಮಾಡಿದ್ರೆ ಹಿಂಗ ನರಕ ಆಕ್ಕದ ಅಂತ ಅದನ್ನು ಒಂದು ಹೇಳ್ತಾರ. ಇವೆಲ್ಲ ಹೇಳು ಪರಿಗಳ. ಆ ಪರಿಗಳು ಏನೇ ಇರ್ಲಿ ಅವು ಯಾಕ ಒಬ್ಬ ಹೇಳ್ಯಾರಪ್ಪ ಅಂದ್ರ, ಹಿಂಗ ಸತ್ಸಂಗಕ್ಕೆ ಬರ್ಲಿ, ಜ್ಞಾನವನ್ನ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ. ಹಿಂಗ ನೀವ್ ಒಬ್ಬ ಜ್ಞಾನವನ್ನು ಪಡ್ಕೊಂಡಿ ಅಂದ್ರೆ ನಿಮ್ ಕುಲಕೋಟಿ ಬಾಂಧವ್ರು ಉದ್ಧಾರ ಆಕ್ಕಾರ ಅನ್ನುವಂಥದ್ದನ್ನ ಇಲ್ಲಿ ಉಪದ್ಘಾತ ಮಾಡಿ ತಿಳಿಸ್ಕೋತ ಬಂದಾರ. ಅಂದ್ರೆ ನೀನ ಒಬ್ಬ ಜ್ಞಾನಿ ಆದೆ ಅಂದ್ರ, ನಡೆದೆ ಅಂದ್ರ, ಆಚಾರ ಉಳ್ಳವನಾದ್ಯಪ್ಪ ಅಂದ್ರ, ವೈರಾಗ್ಯ ಉಳ್ಳವನಾದೆ ನಿನ್ ನೋಡಿ ಕಲ್ಕೋತಾರ. ವೈರಾಗ್ಯ ಉಳ್ಳವ್ರಿಗೆ ಬಹಳ ಗೌರವ ಕೊಡ್ತಾರೆ, ಬಹಳ ಪೂಜ್ಯತೆ ಇರ್ತದ. ಯಾರು ವೈರಾಗ್ಯ ಇರ್ತಾರ ಅವ್ರಿಗೆ ಜನ ಅಂಜಿ ನಡುಗ್ತಾರ. ಯಾಕ? ವೈರಾಗ್ಯದನಪ್ಪ, ತಪಸ್ವಿ ಅದನ, ಏನ್ರಂದ್ರ ನಮ್ಗೆ ಏನ್ರ ಹಾಕದ ಅಂತೇಳಿ ಅವ್ರಿಗೆ ಬಹಳ ಗೌರವ ಕೊಡ್ತಾರ. ಆದ್ರೆ ಜ್ಞಾನಿ ಗೌರವ ಕೊಡುದಿಲ್ಲ. ಅದಕ್ಕೆ ನಾವು ವೈರಾಗ್ಯ ಒಳ್ಳೆ ಜ್ಞಾನವನ್ನ ಬೋಧಿಸಿದೇವಂದ್ರ ನಮಗ ಈ ಭೋಗದ ಬಯಕೆಗಳ ನಮಗ ನಷ್ಟ ಮಾಡ್ಕೊಳ್ಳುವಂತ ಕೌಶಲ್ಯ ಬತ್ತು ಅಂದ್ರ, ಈ ಭೋಗ ನಮ್ಗೆ ಏನ್ ಮಾಡೋದು, ಎಲ್ಲರನ್ನು ನಮ್ಗ ಇನ್ನಿಷ್ಟು ಇಂಥ ಮನಿ ಕಟ್ಟಬೇಕು, ಹಿಂಗ ಹೊಲ ಮಣ್ಣು ಗಳಿಸ್ಬೇಕು, ಹೊಲ ಹಿಡಿಬೇಕು ಅನ್ನುವಂತ ಭೋಗದ ಬಯಕೆ, ಹಂಗ ಮಾಡಿ ಹಿಂಗ್ ಉಣಿಬೇಕು, ಅದನ್ನ ಮಾಡಿ ಉಣಿಬೇಕು, ಆ ದೇಶಕ್ಕೂ ಏನೋ ಬಯಕೆ ಅದಾವ ನಮ್ಮಲ್ಲಿ. ಇನ್ನ ಇಂಥ ಕಾರ್ಯ ಅಂತ ಕಾರ್ಯ ಬಹಳ ಸೂಕ್ಷ್ಮ ಬಯಕೆ ಅದಾವ. ಈ ಬಯಕೆ ಇರುತ್ತಾನ ನಮ್ಮ ವೃತ್ತಿ ಏನದಲ್ಲ ಆ ಬ್ರಹ್ಮನಲ್ಲಿ ಸ್ಥಿರ ಆಗುದಿಲ್ಲ. ಅದಕ್ಕೆ ಇಲ್ಲಿ ಏನ್ ಮಾಡ್ಬೇಕು, ನಾವು ಒಳ್ಳೆ ಇದನ್ನ ಹೇಳೋ ಸೂತ್ರ, ಶಾಸ್ತ್ರದ ಸೂತ್ರ, ಈ ವೈರಾಗ್ಯ ಉಳ್ಳವರಾಗಿ ಭೋಗದ ಬಯಕೆಗಳನ್ನ ನಷ್ಟ ಮಾಡ್ಕೊಂಡು ಇದ್ದುದ್ರೊಳಗೆ ಸಾಕು ಅನ್ನುವಂಥದ್ದನ್ನ ನಮಗ್ ಬರ್ಬೇಕು. ಇದೊಂದ್ರೆ ಶಾಸ್ತ್ರ ತಿಳಿತದ. ಇಲ್ಲಿಕಂದ್ರೆ ನಮ್ ಸಾಕು ಅಂದೇವಂದ್ರ ನಮ್ಮ ಮನಸ್ಸನ್ನು ಎಲ್ಲಿ ತೊಡಗಿಸ್ತೇವೆ ಆ ಬ್ರಹ್ಮನಲ್ಲಿ ಸ್ಥಿತಿ ಆಗ್ತದ, ಆಕಾರ ಆಗ್ತದ. ಇದು ಪ್ರವೃತ್ತಿ ಮಾರ್ಗದಿಂದ ನಿವೃತ್ತಿ ಮಾರ್ಗ ಆಕ್ಕದ. ಅಲ್ಲಿ ಬ್ರಹ್ಮನಲ್ಲಿ ಮನಸ್ಸು ಏನಾಕ್ಕದ, ಸ್ಥಿರ ಆಕ್ಕದ, ನಿವೃತ್ತಿ ಆಕ್ಕದ. ಈ ಪ್ರವೃತ್ತಿ ಮಾರ್ಗ ಏನಾಕ್ಕದ, ಕಡಿಮೆ ಆಕ್ಕದ. ಈ ಭೋಗದೊಳಗಿರುವಂತ ನಾ ಇನ್ನ ಅಷ್ಟು ದಿವಸ ಬದುಕ್ಬೇಕು, ನಾ ಹಿಂಗ ಗೌರವ ಪಡಿಬೇಕು, ಹಿಂಗ ನನ್ನ ಜನ ಪೂಜಿಸಬೇಕು ಅಂತೇಳಿ ಇದಕ್ಕೆ ಏನೇನೋ ಅಜ್ಞಾನ ಬಯಕೆ ಇರ್ತಾವ ಈ ಜೀವನಿಗೆ. ಈ ಬಯಕೆಗಳ ನಷ್ಟ ಆಕ್ಕದ, ಆತ್ಮನಲ್ಲಿ ಸ್ಥಿತಿ ಆಕ್ಕದ ಅನ್ನುವಂಥದ್ದನ್ನ ತಿಳ್ಸಾಕ ನಿಜಗೊಂಡ್ರ ಅನೇಕ ರೀತಿಯಿಂದ ಪರ್ಯಾಯಿಯಾಗಿ ಏನೋ ದೃಷ್ಟಾಂತ ಹೇಳಿದೆವಲ್ಲ, ಅದೇ ತಾಯಿ ಮಗುವಿನ ಪ್ರೇಮದಿಂದ ಉಣಿಸ್ತಾರ, ಇನ್ನೊಬ್ರು ಬೆದರಿಸಿ ಗದರಿಸಿ ಉಣಿಸ್ತಾರ, ಇನ್ನೊಂದಿಷ್ಟು ಅಲ್ಲಿ ಭಯಾನಕ ಮಾಡಿ, ನೋಡಪ್ಪ ಹಿಂಗ್ ಮಾಡಿದ್ರೆ ಹಿಂಗ ಆಕ್ಕದ, ನೀವ್ ಉಳ್ಳಿಕಂದ್ರೆ ಹಿಂಗ ಆಕ್ಕ, ನಿನಗ ರೋಗ ಬರ್ತದ, ಹಿಂಗ ಏನ್ರ ಮಾಡಿ ಅದನ್ನ ಅದನ್ನು ಉಣಿಸುದೇ. ಒಟ್ಟಾರೆ ಆ ಕೂಸಿಗೆ ಏನು ಹೊಟ್ಟಿ ತುಂಬಿಸ್ಬೇಕಾಗ್ಯದ ಹಠ ಇರ್ತದ. ಈ ಕಡೆ ಬರಾಕ್ ಒಲ್ಲೆ ಅಂತದ, ಉಣಾಕ್ ಒಲ್ಲೆ ತಾನು ಹಿತ ಅದ, ಜ್ಞಾನ ಮಾಡ್ಕೊಳಕ್ ಒಲ್ಲೆ ಅಂತದ. ಹಿತ ಇದ್ರು ಕೂಡ ಒಂದ್ ತಿಳಿಸಿ ಒಂದ ತಾಯಿಗತೆ ಈಗ ನೋಡು, ಚಂದ್ರ ಸೂರ್ಯ ನೋಡ್ಕೋತ ಬಾಯಾಗಿ ತುತ್ತಿಟ್ಟು ಉಣಿಸಿ ಹೆಂಗ ಹುಡುಗನನ್ನ ಕೂಸಿನನ್ನ ತೃಪ್ತಿ ಪಡಿಸ್ತಾರ. ಒಬ್ರು ಉಳ್ಳಿಕಂದ್ರೆ ಬೆದರಿಸಿ ಹೇಳ್ತಾರ, ಒಬ್ರು ಅದನ್ನ ಭಯಾನಕ ವಾಚ್ಯಗಳನ್ನ ಹೇಳಿ ಬೆದರಿಸಿ ಉಣಿಸ್ತಾರ. ಹಂಗಿಲ್ಲಿ ಜ್ಞಾನನೂ ಕೂಡ ಒಬ್ಬೊಬ್ರು ಮಹಾತ್ಮರು ಸಂತರು ಒಂದೊಂದು ತೀರಿ ಹೇಳ್ಕೊತ ಬಂದಾರ. ಒಟ್ಟಾರೆ ಅವ್ರ ಸೂತ್ರ, ನೀನು ಈ ಬಂಧನದಿಂದ ಪಾರಾಗುವುದೇ ಅವ್ರು ಹೇಳುವಂತ ಸೂತ್ರ. ಇದು ಒಂದು ನಿಮ್ಗೆ ಏನೋ ಈ ರೊಕ್ಕದ ವಯಸ್ಸದ ಏನೋ ಚಂದ ಕಾಣ್ತದ ಇದೊಂದು ಶರೀರ, ಈ ಮನುಷ್ಯ ಜನ್ಮ ಶ್ರೇಷ್ಠತೆ ಜನ್ಮ, ಅದನ್ನ ನಾವು ಬರೀ ವಿಷಯಕ್ಕಾಗಿ ವ್ಯಸನಕ್ಕಾಗಿ ಹಾಳು ಮಾಡ್ಕೊಂಡೇವಂದ್ರ ಮುಂದೆ ನಿನಗೆ ಏನ್ ಕಾದಲ್ಲಿ ಭಯಾನಕ ಅಲ್ಲಿ ಐತಿ. ಮುಂದ 84 ಜನ್ಮ ಭಯಾನಕ ಜನ್ಮ ಅದ. ಹಿಂಗ ಅನ್ಸುದು ಹಿಂಗ ಹೇಳಿ ಇವಂಗ ಜ್ಞಾನ ಮಾಡಿಕೊಟ್ರ ಇಲ್ಲಿನೂ ಆನಂದ ಇರ್ತಾನ. ಅವನ ಮನಸ್ಸು ಸೂಕ್ಷ್ಮ ಶರೀರ ಜ್ಞಾನದಿಂದ ಅದೇನಾಗ್ತದ, ಮುಕ್ತನಾಗಿ ಶಾಂತ ರೀತಿಯಿಂದ ಅವ ಏನ್ ಮಾಡ್ತಾನ, ಈ ಭವದಿಂದ ಬರ್ಲಾರಂಗಾಗಿ ಬ್ರಹ್ಮನಾಗಿ ಬ್ರಹ್ಮ ಸ್ವರೂಪನಾಗಿ ಇರ್ದಾಕ್ ಬರ್ತದ ಅನ್ನುವಂಥದ್ದನ್ನ ತಿಳ್ಸಾಕ ಇವೆಲ್ಲ ಮಾರ್ಗಗಳು, ಅನೇಕ ಮಾರ್ಗಗಳಿಂದ ನಮ್ಗೆ ಏನ್ ಮಾಡ್ಕೊತ ಬಂದಾರ, ಇಲ್ಲಿ ತಿಳಿಸ್ಕೊತ ಬಂದಾರ. ಇಲ್ಲಿ ನಮ್ಗೆ ಏನು ಬತ್ತು ಅಂದ್ರ ಕರ್ಮವೆಂಬ ಅಂಕುರದೊಳಗೆ, ಕ್ರಿಯಾಮಾಣ ಕರ್ಮದೊಳಗ ಕರ್ಮವೆಂಬ ಅಂಕುರದೊಳಗೆ 2 ಫಲ. ಒಂದು ಕರ್ಮವನ್ನ ಪ್ರಾರಬ್ಧ ಮ್ಯಾಗ ಅನುಭವಿಸೋಣ, ಇನ್ನೊಂದು ಕರ್ಮದಿಂದ ಇಂಥ ಸತ್ಸಂಗ ಜ್ಞಾನ ಗುರುಸೇವಾದಿಗಳನ್ನ ಮಾಡಿ ಜ್ಞಾನವನ್ನು ಪಡ್ಕೊಂಡು ಮುಕ್ತನಾಗಕ್ಕೂ ಬರ್ತದ ಅನ್ನುವಂಥದ್ದನ್ನ ತಿಳಿಸುವುದಿದು. ಇಷ್ಟೇ ಇದು ಸೂತ್ರ. ಹೊಳ್ಳೆಳ್ಳಿ ಹೇಳುದು ಏನಪ್ಪಾ ಅಂದ್ರ ತಿಳಿಯುವಂಗ ಹಿಂದ ಮುಂದ ಬಂದಿರ್ತಾರ, ಒಬ್ರು ಮನಸ್ಸು ಆ ಕಡೆ ಇರ್ತಾರ. ಹೊಳ್ಳೆಳ್ಳಿ ಹೇಳುದು ಏನಪ್ಪಾ ಅಂದ್ರ ಇಂಥ ಸತ್ಸಂಗ ಜ್ಞಾನವನ್ನ ಮಾಡ್ಕೊಂಡು ಈ ಕರ್ಮವನ್ನ ಪ್ರಾರಬ್ಧವನ್ನ ಅನುಭವಿಸ್ಕೋತ ಮೋಕ್ಷವನ್ನು ಹೊಂದಾಕ್ನು ಬರ್ತದ
ಅನ್ನುವಂಥದ್ದನ್ನ ಈ ಪ್ರಪಂಚ ಕೆಟ್ಟಲ್ಲ, ಈ ಶರೀರ ಕೆಟ್ಟಲ್ಲ, ಸಮಾಜ ಕೆಟ್ಟಲ್ಲ. ನಮ್ಮ ಬಯಕೆಗಳು ಇದ್ದ ಸಂಬಂಧ ನಮ್ಮಲ್ಲಿ ಸೂಕ್ಷ್ಮವಾದ ಬಯಕೆಗಳನ್ನ ನಷ್ಟ ಮಾಡ್ಕೊಳಾರ್ಕ ನಮಗೇನಾಗ್ತಾವ, ಇವು ಏನೇನು ಆಗಿ ತಿಳ್ಕೊತೀವಿ, ಏನೇನಾಗಿ ತೋರ್ತಾವ. ಅಸತ್ಯದೊಳಗ ಅಧ್ಯಾಸದಿಂದ ಅಸತ್ಯದೊಳಗೆ ಏನಾಗ್ತದ, ಸತ್ಯ ಬುದ್ಧಿ ತೋರ್ತದ. ಈ ಶುಚಿ ಯಾವ್ದಪ್ಪ ಅಂದ್ರ ಚುಂಬನಾದಿಗಳಲ್ಲಿ ಇವು ಹೆಣ್ಮಕ್ಳ ಚಿತ್ರ ನೋಡುದು, ಗಂಡ ಸಾಧನ ನೋಡುದು, ಇವು ಏನು ಮಾಡ್ತಿರ್ತಾವಲ್ಲ, ಅದ್ರಾಗ ಚುಂಬನಾದಿಗಳಾಗ ಅದು ಸುಖ ಇಲ್ಲ, ಆದ್ರ ಸುಖ ಬುದ್ಧಿ ಇಟ್ಟದಲ್ಲ, ಅದೇ ನಮ್ಗೆ ದುಃಖ ಕೊಡಕತ್ತದ ಅನ್ನುವಂಥದ್ದನ್ನ ನಮ್ ತಿಳ್ಕೊಂಡು ಇಲ್ಲಿ ಒಟ್ಟಾರೆ ಭೋಗದ ಬಗ್ಗೆ ನಮ್ಗ ನಷ್ಟ ಮಾಡ್ಕೊಂಡು ಇದ್ದುದ್ರೊಳಗೆ ಸಾಕ ದಿವ್ಯವನ್ನು ತಿಳ್ಕೊಬೇಕಂತ ನಾ ಮೊದಲೇ ಹೇಳಿದ್. ಅದು ಪಲ್ಲ ಪೀಠಿಕೆ ಹಾಕಿ ನಾವು ಯಾವ್ದು ಆ ಸೂತ್ರ ಯಾವ್ದಂದ್ರ ಆ ದಿವ್ಯತೆ ಅಂದ್ರೆ ದೊಡ್ಡದು, ತಾನೇ ದೊಡ್ಡವ, ತಾನೇ ಆತ್ಮ, ತಾನನ್ನ ತಿಳ್ಕೊಳ್ಳುದು. ದಿವ್ಯತೆಯನ್ನ ತಿಳ್ಕೊಂಡಂದ್ರ ಮುಂದೆ ಎರಡವ ಪಾಲನೆ ಮಾಡ್ತಾನ. ಹೆಂಗಂದ್ರ ಸಾಕಪ್ಪ, ಇದ್ದುದ್ರೊಳಗ ಸರಳ ಸೂತ್ರದೊಳಗ ಸುಖ ಕಾಣ್ತಾನ. ಮತ್ತ ಈ ಮೋಹ ಬಂಧನ ಏನೈತಲ್ಲ, ನನ್ನ ಶರೀರಕ್ಕೆ ಸಂಬಂಧಪಟ್ಟು ಅಜ್ಞಾನಕ್ಕೆ ಸಂಬಂಧಪಟ್ಟದು ಶರೀರ, ಅಜ್ಞಾನಕ್ಕೆ ಶರೀರ, ಇದಕ್ ಸಂಬಂಧಪಟ್ಟು ನಾನು ನಂದು ಏನದಾವಲ್ಲ ಇದು ಮೋಹ. ಈ ಮೋಹ ಏನಾಗ್ತದಂದ್ರ ನಾಶ ಆಗಿ ಅವನಲ್ಲಿ ಏನಾಗ್ತದ, ಸರಳ ಸೂತ್ರದಲ್ಲಿ ಸುಖನೂ ಕಾಣ್ತಾನ. ಈ ಮೋಹ ಬಂಧನ ಕೊಂಡೆಗಳಿಂದ ಕಳಿಸಿ ಬಹುದೂರ ನಿಂದಿರ್ತಾನ. ಇವು ಯಾವ ನನಗ ಸುಖ ಕೊಡಂಗಿಲ್ಲ, ಇವು ಎಲ್ಲ ಜಗಕ್ಕಿಟ್ಟಿದ ವಿಧಿ, ಇವಕ್ಕೂ ನನಗೆಂದೂ ಇವು ತೃಪ್ತಿ ಕೊಡುದಿಲ್ಲ. ಅದು ಯಾವ್ದು ಜ್ಞಾನವೇ ಶ್ರೇಷ್ಠವಾದ ಜ್ಞಾನ ರತ್ನವನ್ನು ಅಲಂಕರಿಸಿದಳೆ. ತನಗಿಂತ ಯಾರ ಸುಖ ಸ್ವರೂಪ ಅದಾರ ಅನ್ನುವಂದ್ರ ತಾನೇ ಸುಖ ಸ್ವರೂಪ ಅನ್ನುವಂಥದ್ದನ್ನ ಅಲ್ಲಮರು ಮಾತು ಹೇಳ್ಕೊತ ಬಂದಾರ. ಇವೆಲ್ಲ ಹೆಣ್ಣು ಹಣ್ಣು ಮಣ್ಣು ಜಗಕ್ಕಿಕ್ಕಿದ ಒಡಿವೆ, ನಿನ್ನ ಒಡಿವೆ ಎಂಬುದು ಜ್ಞಾನ ರತ್ನ. ಅದನ್ನ ನೀನು ಅಲಂಕರಿಸಿ ಅಂದರೆ ನಿನಗಿಂತ ಸಿರಿವಂತರುಂಟೆ ಅಂತ ಹೇಳ್ಯಾರು. ನೋಡ್ರಿ ಎಂತ ಜ್ಞಾನಕ್ಕ ಮಾತುಗಳನ್ನು ಒತ್ತು ಕೊಟ್ಟು ಹೇಳ್ಯಾರ ಅಂದ್ರ, ಅದನ್ನ ಇಲ್ಲಿ ನಾವು ಕರ್ಮ ಎಂಬ ಅಂಕುರದೊಳಗ ಆ ಪ್ರಾರಬ್ಧವನ್ನು ಅನುಭವಿಸ್ಕೋತ ಮತ್ತು ಇದನ್ನಿಂತ ಸತ್ಸಂಗ ಜ್ಞಾನವನ್ನ ವೃದ್ಧಿ ಮಾಡ್ಕೋತ ಭೋಗದ ಬೈಕಗಳನ್ನ ನಷ್ಟ ಮಾಡ್ಕೋತ ಜ್ಞಾನವನ್ನು ಮಾಡ್ಕೊಂಡೇವಂದ್ರ ನಾವು ಮೋಕ್ಷವನ್ನು ಹೊಂದುತ್ತೇವೆ ಅನ್ನುವಂಥದ್ದನ್ನ ಎಷ್ಟು ಸೂತ್ರ ತಿಳ್ಕೊಂಡ್ಬಿಡಮ್ ನಾವು. ಆದ್ರ 100 ಕೋಟಿ ಕುಲಕೋಟಿ ಬಾಂಧವರು ಅದು ಇದು ಅನ್ನೋದನ್ನ ಕುಲಕೋಟಿಗಳನ್ನ ಅಲ್ಲಿ ಕನ್ಫ್ಯೂಸ್ ಮಾಡ್ಕೊಳ್ಳೋದಿಲ್ಲ. ಅಲ್ಲಿ ಒಂದು ಉಪದ್ಘಾತ ಮಾಡಿ ಭಯಾದಿಗಳನ್ನ ಕಂಪಿಸಿ ನಮ್ಗೆ ತಿಳಿಸಿ ಹೇಳ್ಯಾರ ಅನ್ನುವಂಥದ್ದನ್ನ ನಿನ್ನೆ ನಮ್ಗೆ ಇದು ಚರ್ಚೆ ನಡೆದಿತ್ತು. ಗೌಡ್ರು, ನಮ್ಮ ಪೂಜ್ಯರು, ಶರಣಾನಂದ ಪೂಜ್ಯರು ಇದ್ರ ಬಾಳ ಬಗ್ಗೆ ಚರ್ಚೆ ಮಾಡ್ಕೊತ ಬಂದಿದ್ರು. ಅದನ್ನ ಹಿಂಗ ರೋಚಕ, ಭಯಾನಕ ಮತ್ತು ಉಪದ್ಘಾತ ಇಲ್ಲದನ್ನ ಸೃಷ್ಟಿ ಮಾಡಿ ಅದನ್ನ ಅಲ್ಲಗಳ್ಕೋತ ಬರೋದಕ್ಕಾಗಿ ಹೇಳಿರ್ತಾರ. ಅದ್ರ ಕಡೆ ಬಹಳ ಲಕ್ಷ್ಯ ಕೊಡದೆ ನಮ್ಮದು ಎಲ್ಲಿ ಲಕ್ಷ್ಯ ಇರ್ಬೇಕಂದ್ರ ಭೋಗದ ಬಯಕೆಗಳನ್ನ ನಷ್ಟ ಮಾಡ್ಕೊಂಡು ಪ್ರಾರಬ್ಧ ಏನದನ್ನ ಅನುಭವಿಸಿಗೋತ ನಾವು ಯಾವಾಗಲೂ ಸ್ಥಿತಿಯನ್ನ ಬ್ರಹ್ಮನಲ್ಲಿ ಸ್ಥಿತಿ ಮಾಡ್ಕೊಂಡು ಜೀವನವನ್ನ ಕಳೆದು ಮುಕ್ತ ನಾಲಕ್ ಬರ್ತದ ಅನ್ನುವಂಥದ್ದನ್ನ ನಾವು ಹೇಳುವಂತ ತಾತ್ಪರ್ಯದ. ಒಳ್ಳೊಳ್ಳೆ ನಮ್ಗ ಜನ ಏನೇನೋ ಒಂದೊಂದು ದೊಡ್ಡದು ಮಾಡಿ ಅದನ್ನ ಮಾಡಿ ಎಲ್ಲೆಲ್ಲೋ ನಮ್ಮನ್ನು ಒಯ್ದು ನಿಂದಿಸಿ ಗೊಂದಲ ಹಾಕೊಳ್ಬೇಡ. ನಮಗೇನು ಪರಮಾನುಭೂತಿ ಶ್ರೇಷ್ಠವಾದ ಗ್ರಂಥ ಇದು, ಬಹಳ ಸ್ಪಷ್ಟ ಹೇಳ್ಯದ. ಆ ಸ್ಪಷ್ಟತೆಯನ್ನು ಮಾಡ್ಕೊಳ್ಳೋಣ. ಒಂದೊಂದು ಹೇಳ್ತಾರ, ಇವ್ ಮತವಾದಿಗಳು ಒಂದೊಂದು ಹೇಳ್ತಾರ, ಹಿಂಗ ನಿನಗೆ ಶಾಸ್ತ್ರ ಹೇಳಕ್ ಬಂದ್ರೆ ಜ್ಞಾನ ಆಕ್ಕದ, ಇಲ್ಲ ಸುಮ್ ಕೂತ್ರ ಜ್ಞಾನ ಆಕ್ಕದ, ಇವ್ ಏನೇನು ಹೇಳ್ತಾರ. ಸುಮ್ ಕೂತ್ರ ಜ್ಞಾನ ಇಲ್ಲದ ಸುಮ್ ಕೂತ್ರು ಜ್ಞಾನ ಅಲ್ಲ. ಇವತ್ತು ಮಾತು ಬರೆಯಲ್ಲ, ಎಲ್ಲಾ ಶಾಸ್ತ್ರ ಹೇಳ್ತಾನ, ಅದು ಮನಸ್ಸು ಸುಮ್ಮನಾಗುತ್ತಾನೂ ಜ್ಞಾನ ಆಗುದಿಲ್ಲ. ಬರೀ ಎಷ್ಟು ಮಂದಿ ಮಾತು ಹೇಳ್ತಾರ, ಹೊರಗಿಂದ ಹೇಳ್ತಾರ, ತಮ್ಮದು ಹೇಳ್ತಾರ, ಹೇಳಿದ್ರು ಕೂಡ ಅದು ಅನುಭವಿಸಂಗಿಲ್ಲ, ಆ ಸುಖವನ್ನು ಅನುಭವಿಸಂಗಿಲ್ಲ. ಇದು ಏನಂತಪ್ಪ ಅಂದ್ರ ಇವು ಎಲ್ಲವೂ ಕೂಡ ಹೊರಗಿನ ವ್ಯವಹಾರಗಳೇ ಅದು. ಆದರೆ ವಾಸ್ತವಿಕ ಸತ್ಯದ ಜ್ಞಾನ ನಮಗ ಆಗಿಲ್ಲ ಅಂತ ತಿಳ್ಕೊಬೇಕು. ನಾವು ವಾಸ್ತವಿಕ ಸತ್ಯ ಜ್ಞಾನ ಆಗ್ಬೇಕು. ಅವಾಗ ಮಾತ್ರ ಇವು ಶಾಸ್ತ್ರ ನಮಗೆ ಎಷ್ಟು ಬೇಕು ಅಷ್ಟು ಬಳಸ್ಕೊಳ್ಳೋಣ, ನಮಗ್ ಬೇಡ ಬಿಟ್ಟು ಬಿಡೋಣ. ವಾಸ್ತವಿಕ ಸ್ಥಿತಿ ಜ್ಞಾನ ಆಯ್ತು ಅಂದ್ರ ಶಾಸ್ತ್ರನೂ ಕೂಡ ಇವ್ ದಾರಿ ಮೆಟ್ಟಲ ಅನ್ನುವಂಥದ್ದ ನಮ್ಗ ಅನುಭವಕ್ಕೆ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಏನ್ ಹೇಳ್ಯಾರಪ್ಪ ಅಂದ್ರೆ ಇದನ್ನು ಪರಮಾನುಭೂತಿ ಜಕ್ಕೊಂಡು ಹೋಗ್ಬೇಕಾಗ್ಯದ. ಒಂದೇ ನುಡಿ ಒಳಗ ಏನ್ ಹೇಳ್ತಾರಂದ್ರ, ಈ ಪ್ರಾರಬ್ಧ ಕರ್ಮವನ್ನು ತೀರಿಸಿ ಪ್ರಾರಬ್ಧ ಇಂತ ಕರ್ಮ ಎಂಬ ಅಂಕರದೊಳಗೆ ಇಂತ ಜ್ಞಾನವನ್ನು ಮಾಡ್ಕೋತ ಸಂಚಿತ ಕರ್ಮವನ್ನು ಅನುಭವಿಸ್ಕೋತ ಪ್ರಾರಬ್ಧ ಅನ್ನೋದು ಏನೈತಲ್ಲ ಅದನ್ನ ಉಂಡೆ ತೀರಿ ಹೋಗ್ಬೇಕು. ಈ ಕ್ರಿಯಾಮಾಣ ಕರ್ಮದೊಳಗ ಮತ್ತು ಇದು ಯಾವುದೋ ಕ್ರಿಯಾಮಾಣ ಕರ್ಮ ಅಂದ್ರೆ ಇನ್ನೊಂದು ಹೇಳ್ಕೊತ ಬಂದೆ ನೋಡು, ಆಗಾಮಿ ಕರ್ಮ. ಇವು ಆಗಾಮಿ ಕರ್ಮದೊಳಗ ಜ್ಞಾನವೆಂಬ ಅಂಕರದೊಳಗೆ 2 ಫಲ ಅನ್ನುವಂಥದ್ದನ್ನ ಹೇಳ್ಕೊತ ಬಂದೇವಿ. ಇದ್ರೊಳಗ
ಆ ಕ್ರಿಯೆ ಮಾಡೋದು ನಿತ್ಯ ಕರ್ಮ ಅಂದ್ರೆ ದಿನ ಶಾಸ್ತ್ರ ಕೇಳೋದು. ಏನು ಬೇಕಾಗಿಲ್ಲ, ದಿನ ನಮ್ಗೆ ಎಷ್ಟು ಸಾಧ್ಯ ಅದ ಒಂದಿಷ್ಟು ಟೈಮ್ ಕೊಟ್ಟು ನಿತ್ಯ ಏನ್ ಮಾಡ್ಬೇಕು ಅಂದ್ರೆ ಹಿಂದೆ ನಮ್ಗೆ ಹೇಳ್ಕೊತ ಬಂದಾರ. ಅಷ್ಟ ಸಗುಣ ಯೋಗವನ್ನು ಹೇಳ್ಕೊತ ಬಂದಾರ, ಯಮ ನಿಯಮ ಹೇಳ್ಕೊತ ಬಂದಾರಲ್ಲ. ಅಂದ್ರೆ ನಮ್ಮಲ್ಲಿರುವಂತ ಏನು ದುಶ್ಚಟಗಳು ವಾಸನೆಗಳಿದ್ರ ಅದನ್ನ ಬಿಡ್ರಿ. ಮುಂದ ಇಲ್ಲಿ ಯಾವುದನ್ನ ಗ್ರಹಣ ಮಾಡ್ಕೋರಿಯಪ್ಪ ಅಂದ್ರ ಅಂತಃಕರಣಗಳನ್ನ ಶುದ್ಧ ಮಾಡಿ ಶಾಸ್ತ್ರ ಪುರಾಣ ಕೇಳ್ರಿ, ಯಮ ನಿಯಮಗಳನ್ನ ಹಾಕ್ಯಾರ. ಅಂದ್ರೆ ನಮ್ಮ ಶರೀರ ಆರೋಗ್ಯ ಇರ್ಬೇಕು, ಸರಿಯಾದ ಊಟ ಮಾಡ್ಬೇಕು, ಹೆಂಗ್ ಊಟ ಮಾಡ್ಬೇಕು, ಆರೋಗ್ಯ ಹೆಂಗಿರ್ಬೇಕು, ಆಸನಗಳು ಹೆಂಗ್ ಹಾಕ್ಬೇಕು, ಯೋಗ ಹೆಂಗ್ ಮಾಡ್ಬೇಕು, ವಿಷಯಗಳನ್ನ ನಮ್ಮ ನಿವೃತ್ತಿ ಮಾರ್ಗ ಕಡೆ ಯಾಕಡೆ ತರಬೇಕು. ಇವು ವಿಷಯಗಳು ಬರೀ ಹೊರಮುಖವಾಗಿ ಹರಿತಿರ್ತಾವ. ಹೊರಮುಖವಾದ ಮನಸ್ಸನ್ನ, ಹರಿಯುವಂತ ಮನಸ್ಸನ್ನ ಒಳಗೆ ತಗೊಳ್ಳೋದಕ್ಕೆ ಅಲ್ಲಿ ನಿನ್ನೆ ಹೇಳ್ಕೊತ ಬಂದ್ರ ಅಂದ್ರ ಅಲ್ಲಿ ಯಾವುದು ಅದಕ್ಕೊಂದು ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಅಂತ ಹೇಳಿದ್ರು. ಪ್ರತ್ಯಾಹಾರನ ಹೊರಮುಖವಾಗಿರುವಂತ ವಿಷಯದ ಕಡೆ ಹೊರಗೆ ಹೋಗುವಂತದ್ದನ್ನ ಒಳಗೆ ತಗೊಳ್ಳೋದಕ್ಕೆ ಪ್ರತ್ಯಾಹಾರ. ಇಂಥ ಆಹಾರನ್ನ ಇಂದ್ರಿಗಳಿಗೆ ಕೊಡ್ರಿ ಅನ್ನುವಂಥದ್ದನ್ನ ನಮ್ಗಿಂದ ಎಲ್ಲರೂ ಹೇಳ್ಕೊತ ಬಂದಾರ. ಅದನ್ನ ನಾವು ಇನ್ನೊಂದ್ ಸ್ವಲ್ಪ ಗಟ್ಟಿ ಮಾಡ್ಕೊಂಡು ಹಿಂಗ ಜೀವನವನ್ನು ಕಳೆದೇವಂದ್ರ ನಮಗೂ ಕೂಡ ಏನಾಗ್ತದ, ಇಂಥ ಜ್ಞಾನ ತಿಳಿತದ್ರೆ. ಬರೀ ಶಾಸ್ತ್ರ ಕೇಳಿದ್ರೆ ಜ್ಞಾನ ಆಗುದಿಲ್ಲ. ನಾವು ಆಚಾರ ಉಳ್ಳವ್ರ ಆಗ್ಬೇಕು, ವೈರಾಗ್ಯ ಉಳ್ಳವ್ರ ಆಗ್ಬೇಕು. ನಾವು ಸ್ವಲ್ಪ ಈ ಭೋಗದೊಳಗ ತುಚ್ಛ ಕಾಣ್ಬೇಕು, ಈ ಸಂಸಾರದೊಳಗ ವೈರಾಗ್ಯ ಉಳ್ಳವ್ರ ಆಗ್ಬೇಕು. ನಾವು ಬರೇ ಎಲ್ಲಾನು ಇರ್ಲಿ ಅಂದ್ರೆ ನಮ್ ಪ್ರಾರಬ್ಧದ ಇರ್ಲಿ. ನಮ್ ಪ್ರಾರಬ್ಧ ಹೆಂಗದ, ನಮ್ಗ ಆರೋಗ್ಯ ಶರೀರ ಅದ, ಎಲ್ಲಾ ಊಟ ಗೀಟ ನಮ್ಗೆಲ್ಲಾ ಭೋಗ ಅದ, ರಾಶಿ ಭೋಗ ಅದ, ಭೋಗ ಮಾಡು. ನಿನ್ ಭೋಗಕ್ಕೆ ನಾವು ಬೇಡ ಅಂದಿಲ್ಲ, ನಿನ್ ಪ್ರಾರಬ್ಧ ಹಂಗದ, ಭೋಗ ಮಾಡು. ಆದರೆ ಇರ್ಲಾರ್ದನ್ನ ನಾವು ಬಯಸಿ ನಾ ಹಿಂಗ್ ಮಾಡ್ಬೇಕು ಅಂತೇಳಿ ಮಾಡ್ತೇವಲ್ಲ, ಅದು ನಮಗ್ ಸಿಗುದಿಲ್ಲ ಅನ್ನುವಂಥದ್ದನ್ನ ನಮ್ಗೆ ಏನೈತಿ ಕಷ್ಟದಿದ್ದ ಅದನ್ನ ಕಷ್ಟವನ್ನ ಅನುಭವಿಸೋಣ, ಸುಖ ಇತ್ತಂದ್ರ ಹಿಂದಿನ ಬುತ್ತಿಯನ್ನು ಊಟ ಮಾಡೋಣ. ಇಷ್ಟೇ ಗಟ್ಟಿ ಮಾಡ್ಕೊಳ್ಳೋಣ. ಇಲ್ಲಿ 5 ನಿತ್ಯ ನಿಯಮ. ಇವು ನಿತ್ಯ ನೈಮಿತ್ತಿಕವಾಗಿ ನೈಮಿತ್ತಿಕವಾಗಿ ಕರ್ಮ. ನಿತ್ಯ ಕರ್ಮ ಅಂದ್ರೆ ಏನು, ನಾವು ಮುಂಜಾನೆ ಸ್ನಾನ, ಸಂಧ್ಯಾ, ಲಿಂಗ ಪೂಜಾ, ಅವು ಎಲ್ಲವೂ ನಿತ್ಯ ಕರ್ಮ ಮಾಡ್ಲೇಬೇಕು, ಎಲ್ಲರೂ ಮಾಡ್ಲೇಬೇಕು. ನಾವು ಮುಂಜಾನೆ ಸತ್ಸಂಗ ಕೇಳುದು, ನಮಗ ಸಮಯ ಸಿಕ್ಕಾಗ ಶಾಸ್ತ್ರ ಕೇಳುದು, ಅದು ಅಲ್ಲದೆ ಲಿಂಗ ಪೂಜೆ ಆಗ್ಲಿ, ಮತ್ತೊಬ್ರು ಒಂದೊಂದು ಮಂತ್ರ ರುದ್ರಾಕ್ಷಿ ಅಣಿಸ್ತಿರ್ತಾರ, ಒಬ್ರು ಧ್ಯಾನ ಮಾಡ್ತಾರ, ಒಬ್ರು ಲಿಂಗ ಪೂಜೆ ಮಾಡ್ತಾರ. ಯಾವ್ದಾರ ಮಾಡ್ರಿ, ಅದ ನಿತ್ಯ ಬಿಡದೆ ಮಾಡ್ಬೇಕು. ಅದಕ್ಕೆ ನಿತ್ಯ ನಿಯಮ ಅಂತ ಹೇಳ್ಕೊತ ಬಂದಾರ. ಇನ್ನು ನೈಮಿತ್ತಿಕ ನಿಯಮ ಅಂದ್ರ 5 ಕರ್ಮಗಳು ಹೇಳ್ಕೊತ ಬಂದಾರ. ಇದು ನಿತ್ಯ ಕರ್ಮ. ಇನ್ನೊಂದು ನೈಮಿತ್ತಿಕ ಕರ್ಮ ಅಂದ್ರ, ನೈಮಿತ್ತಿಕ ಕರ್ಮ ಅಂದ್ರ ಒಂದು ವಾರಕ್ಕೊಂದು ಹಿಂಗ್ ಸತ್ಸಂಗ ಇಟ್ಕೊಳ್ಳೋದು, ವಾರಕ್ಕೊಂದು ಏನಾದ್ರೂ ಎಲ್ಲರೂ ಕೂಡಿ ಒಂದು ಒಳ್ಳೆ ಮಾತುಗಳನ್ನ ಆಡೋದು, ಒಂದು ಸತ್ಸಂಗ ಮಾಡುದು. ನಾವ್ ಮಾಡ್ತೇವೆ ನೋಡಿ, ತಿಂಗಳಿಗೊಮ್ಮೆ ಒಂದು ನಿಮಿತ್ತ ಇಟ್ಕೊಂಡು ಒಂದ್ ಸತ್ಸಂಗ ತಿಂಗಳ ಕೊನೆಯ ರವಿವಾರ ಅಂತೇಳಿ ಓರಿಮಟ್ಟಿ ಗುಡ್ದಾಗ ಯಾರ ಸಂತರ ಮತ್ ನಮ್ಮ ಮನ್ಯಾಗ ಮಾಡುವಂದ್ರ ಅಂತಲ್ಲಿ ನಾವು ಮಾಡ್ತಾ ಇರ್ತೇವೆ. ಇದೊಂದು ನೈಮಿತ್ಯ ಇಟ್ಟುಕೊಂಡು ಎಲ್ಲರೂ ಕೂಡಿ ಇಂತ ಆತ್ಮಚಿಂತನೆ ಮಾಡುದು. ಇದಕ್ಕೇನಂತಾರ ನೈಮಿತ್ತಿಕ ಕರ್ಮ. ನಿಮಿತ್ತ ಇಟ್ಕೊಂಡು ಮಾಡೋ ಕರ್ಮಕ್ಕ ನೈಮಿತ್ಯ ಕರ್ಮ. ನಿತ್ಯ ನೇಮ ನೈಮಿತ್ತಿಕ. ಇನ್ನೊಂದು ಕಾಮ್ಯ ಕರ್ಮ. ಒಬ್ಬೊಬ್ರು ಏನ್ ಮಾಡ್ತಾರ ಅಂದ್ರೆ ಕಾಮನೆ ಇಟ್ಕೊಂಡು ಕರ್ಮ ಮಾಡ್ತಾರ. ಏನ್ ಕಾಮನೆ ಇಟ್ಕೊತಂದ್ರ ನಮ್ಗೆ ಶಾಸ್ತ್ರಕ್ಕೂ ಆದ್ರ ನಮ್ಗೆ ಚಲೋ ಆಕ್ಕದ ಅಂತೇಳಿ ಮಾಡ್ತಾರ. ಅದು ಚಲೋ ಆಗುದು ಬಿಡುದು ನಿನ್ನ ಮನುಷ್ಯನೇ ಆಗಿರ್ತದ. 2ನೇ ಮಾತು, ಒಬ್ರು ಸುರಿಸಲಿಕ್ಕೆ ಹೋಗ್ತಾರ, ನಡ್ಕೊತ ಹೋಗ್ತಾರ, ಏನೋ ಮಾಡ್ತಾರ, ಚಲೋ ಆಕ್ಕದ ಅಂತಾರ. ಚಲೋನು ಆಕ್ಕದ. ಇದ್ರಲಿಂದ ಕಾಮನೆಗಳಿಂದ ಚಲೋ ಆಕ್ಕದ. ಶಾಸ್ತ್ರ ಕೇಳೋದ್ರಿಂದನೂ ಚಲೋ ಆಕ್ಕದ. ನಾನು ಒಳ್ಳೇದಾಗ್ಲಪ್ಪ ಹಂಗಲ್ಲಪ್ಪ ಅಂದ್ರೆ ಒಂದಿಷ್ಟು ಹೊರಗಿನ ಚಟ ಬಿಡ್ತಾನ, ಖರ್ಚು ಕಮ್ಮಿ ಮಾಡ್ತಾನ, ನಂಗೆ ಚಲೋ ಆಕ್ಕದ. ಆದ್ರ ಆ ಚಲೋ ಆಗೋದ್ರಿಂದ ಏನಾಕ್ಕದ, ನೀನ್ ಅನುಕೂಲಿಸ್ತಾಕಿ ಅಲ್ಲಿ ಕರ್ಮ ಶ್ರೀಶಲ್ಕ್ ಹೋಗೋದ್ರಿಂದ ನಿನ್ನ ಬಯಕೆಗಳನ್ನ ಈಶ್ವರ ಕೊಡ್ತಾನ. ಆ ಈಶ್ವರನ ಕೃಪಾದಿಂದ ನೀನು ಸ್ವರ್ಗಲೋಕ ಇಂಥವ್ ಪಡಿತಿ. ಅದ್ರಲ್ಲಿಂದ ಏನಾಕ್ಕದ, ಸ್ವರ್ಗ ಲೋಕಕ್ಕೂ ಆದ್ರೂ ಕೂಡ ಕ್ಷೀಣೆ ಪುಣ್ಯ ಮೃತ್ಯು ಲೋಕಂತೆ ವಿಷಂತೆ ಅಂತೇಳಿ ನೀ ಸ್ವರ್ಗಕ್ಕೂ ಆದ್ರೂ ಅದು ಒಂದು ಕ್ಷೀಣ ಆಕ್ಕದ. ಮತ್ತೆ ಇಲ್ಲೇ ಬರ್ಬೇಕು. ಮತ್ತೆ ಇಲ್ಲೇ ಬಂದು ಹುಟ್ಟು ಸಾವು ಎಷ್ಟು ದಿವಸ ಮಾಡವಪ್ಪ, ನಿನ್ಗೆ ಹೇಯನೇ ಆಗೋದಲ್ಲ, ಹೇಸಿಗೆನೆ ಬರೋದಲ್ಲಪ್ಪ. ಉಂಡುದ್ ಒಲ್ಲೆಂತಿ, ತೊಟ್ಟಂಗಿ ಒಲ್ಲೆಂತಿ, ಎಲ್ಲಾನು ಭೋಗ ಎಲ್ಲಕ್ಕೂ ಒಲ್ಲೆಂತಿ. ಈ ಹುಟ್ಟು ಸಾವುಕು ನೀನು ಒಲ್ಲೆ ಅನ್ನೋಲ್ಲಪ್ಪ, ಬ್ಯಾಸರ ಪಡೋಲ್ಲ ಅನ್ನುವಂಥದ್ದನ್ನ ಇಲ್ಲಿ ನಮಗ ಏನ್ ಮಾಡ್ತಾರಂದ್ರೆ, ಹೇಯ ಆಗಕ್ ಸಂಬಂಧ ಈ ಸ್ವರ್ಗಕ್ಕೆ ಹೋದ್ರೂ ಕೂಡ ಪುಣ್ಯತಿಗಳ ಮತ್ತೆ ಇಲ್ಲೇ ಬಂದು ಇದೇ ಕರ್ಮ ಮಾಡಿ ಮತ್ತೆ ಇಲ್ಲೇ ಗಳಿಸಿ ಮತ್ತೆ ನೀ ಅಮೇರಿಕ ಹೋಗಿ 4 ದಿವಸದ್ದು ಮತ್ತೆ ಇಲ್ಲಿಗೆ ಬರ್ಬೇಕು. ಅದು ಎಷ್ಟ್ ದಿನ ಮಾಡವಪ್ಪ, ಅದನ್ನ ಬೇಡ. ನಿಜವಾದ ಸುಖವನ್ನ ಪಡ್ಕೊಂಡೆ ಅಂದ್ರ ನೀನ್ ಏನಾಕಿ ಅದು ಹೋಗುದಲ್ಲ ಬರುದಲ್ಲ, ಮುಕ್ತಿ ಎಂಬ ಸ್ವರ್ಗ ಮೋಕ್ಷ ಎಂಬ ಪಡ್ಕೊಂಡೆ ಅಂದ್ರ ನಿನ್ ಏನಾಕದ ಹುಟ್ಟು ಸಾವುದಿಂದ ಬಿಡುಗಡೆ ಅಕ್ಕಿ ಅನ್ನುವಂತ ತಿಳ್ಸಾಕ ಅದು ಕಾಮ್ಯ ಕರ್ಮ ಮಾಡುದೇ. ಅದನ್ನೇ ನಿಷ್ಕಾಮವಾಗಿ ಕರ್ಮ ಮಾಡು. ಸತ್ಸಂಗ ಕೇಳು, ಶಾಸ್ತ್ರ ಕೇಳು, ದಾನ ಮಾಡು, ಧರ್ಮ ಮಾಡು,
ಕಾಮನೆ ಇಟ್ಕೋಬೇಡ. ಕಾಮನೆ ಹೆಂಗ್ ಇಟ್ಕೊಂಡಿರ್ತಾನಂದ್ರೆ, ಇದು ಜೀವ, ಅಜ್ಞಾನಿ ಜೀವ. ಒಂದು 100 ರೂಪಾಯಿ ಕೊಟ್ಟಿಂದಂದ್ರ ಆ ಪಟ್ಟಿ ಒಳಗ್ ನನ್ನ ಹೆಸರು ಬರ್ಲಿಕ್ಕಂದ್ರೆ ಹೋಗಿ ಜಳ ತೆಗಿತಾನ. ಒಂದ್ ಏನ್ರ ಒಬ್ರಿಗೆ ಉಪಕಾರ ಮಾಡಿದ್ರ ಒಂದು 100 ರೂಪಾಯಿ ಆಯರ್ ಹಾಕಿಂದಂದ್ರ ನನ್ಗೆ ಹಾಕ್ಯಾನಿಲ್ಲ ಅಂತ ನೋಡ್ತಾನ. ಕಾಮನೆ ಇಟ್ಕೊಂಡು ಕರ್ಮ ಮಾಡ್ತಾನಿವ. ಇದು ಕರ್ಮ ಅಲ್ಲ, ಇದು ಏನಾಗ್ತದ, ಬಂಧನ ಆಗ್ತದ. ನಿಷ್ಕಾಮವಾಗಿ ಕರ್ಮ ಮಾಡೋದು. ಇವತ್ ಹಸ್ತಾನ, ಅವ ಜಾತಿ ನೋಡ್ಬೇಡ, ಕುಲ ನೋಡಿ, ಯಾವನೇ ಇರಬೇಡ, ಅವಂಗ ಅನ್ನ ಕೊಡು. ಅವನಿಂದ ಏನ್ ಲಾಭ ಬರ್ತದ ವಿಚಾರ ಮಾಡ್ಬೇಡ. ಅದು ಹಿಂಗ ಮಾಡ್ದಪ್ಪ ಅಂದ್ರ ಇದು ಎಂತ ಕರ್ಮ ಆಕ್ಕದಪ್ಪ ಅಂದ್ರ ಒಳ್ಳೆ ಕರ್ಮ ಆಕ್ಕದ. ಕಾಮನೆ ಇಟ್ಕೊಂಡು ಮಾಡಿದ್ರ ಆ ಕರ್ಮನು ಅದನ್ನ ಸಿದ್ಧಿ ಆಕ್ಕದ. ಒಟ್ಟು ಕರ್ಮ ಮಾಡೋದ್ರಿಂದ ಫಲ ಅದ್ರಿ. ಇದು ನಾವು ಗಟ್ಟಿ ಇಟ್ಕೊಳ್ಳೋ, ಯಾವ್ದೇ ಕರ್ಮ ಮಾಡ್ರಿ. ಇವತ್ತ ದೇವ್ರ ಪೂಜೆ ಮಾಡ್ತಾರ, ಸಿರ್ಸಲ್ಕ್ ನಡೀತಾರ, ಏನೇನೋ ಬೈಕ್ ಇಟ್ಕೊಂಡು ಸುಳ ಸಾಮಾರ ಏನು ಮಾಡ್ತಾರ, ಅದಕ್ಕೆಲ್ಲದಕ್ಕೂ ಫಲ ಅದ. ಆದರೆ ಎಷ್ಟು ಫಲ ಅದಂದ್ರ ಬಹಳ ಕಡಿಮೆ ಫಲ ಅದ. ಅದು ಫಲ ಹೋಗ್ತದ, ಮತ್ತೊಂದು ಬರ್ತದ. ಮತ್ ಇದನ್ನ ಭಾರಿ ಹಿಂಗೆ ಕರ್ಮ ಮಾಡೋದಕ್ಕಿಂತ ಇಂಥ ಸತ್ಸಂಗ ಜ್ಞಾನವನ್ನ ನಿಷ್ಕಾಮವಾಗಿ ಕರ್ಮ ಮಾಡ್ಕೊಂಡೆ ಅಂದ್ರ ನಿನ್ ಅಂತಃಕರಣ ಶುದ್ಧ ಆಗ್ತದ. ಅಂತಃಕರಣ ದ್ವಾರ ಮೋಕ್ಷವನ್ನು ಹೊಂದಾಕ್ ಬರ್ತದ ಅನ್ನುವಂಥದ್ದನ್ನ ಇಲ್ಲಿ ಏನ್ ಹೇಳ್ತಾ ಬರ್ತಾರ ಅಂದ್ರ, ಇಲ್ಲಿ ಕಾಮ್ಯ ಕರ್ಮ, ಅದು ಕಾಮ್ಯ ಕರ್ಮ 2 ಪ್ರಕಾರ. ಒಂದು ಸಕಾಮ ಕರ್ಮ, ಒಂದು ನಿಷ್ಕಾಮ ಕರ್ಮ ಅನ್ನುವಂಥದ್ದನ್ನ ಇಲ್ಲಿ 2 ಪ್ರಕಾರ ತಿಳ್ಕೋಣ. ಇನ್ನೊಂದು ನಿಷೇಧ ಕರ್ಮವನ್ನು ಮಾಡ್ಲೇಬಾರದು. ಇನ್ನೊಂದು ಪ್ರಾಯಶ್ಚಿತ ಕರ್ಮ. ಏನೋ ನಾವು ತಿಳಿಲಾರ್ದ ತಪ್ಪು ಮಾಡೇವಿ, ಅದನ್ನ ಮಾಡಿ ಆ ಕರ್ಮನ ಪುಣ್ಯ ಮಾಡೋದು. ದಾನ, ಇವತ್ತ ಯಾರೋ ಶ್ರೀಸಲ್ ಕೊಂಡಿರ್ತಾರ, ನಾನು ಹಿಂಗ ಒಂದಿಷ್ಟು ಪುಣ್ಯ ಮಾಡಮಪ್ಪ, ಏನೋ ನಮ್ಮ ಹಿಂದ್ ಬಡತನ ಇತ್ತು, ಪಾಪ ಇತ್ತು, ಆಗ್ಲಿಲ್ಲ, ಈಗ ನಾವು ಮಂದಿದ್ ಉಂಡೇವಿ, ನಾವು ಏನ್ರ ಮಾಡಿ ಇದನ್ನ ಏನ್ ಮಾಡಮಪ್ಪ ಅಂದ್ರ ಒಂದಿಷ್ಟು ಮಂದಿ ಪ್ರಸಾದ ಮಾಡ್ಸೋಣ ಅಂತ ಕಾರ್ಯಕ್ರಮ ಮಾಡೋಣ ಮಂದಿ ಇಟ್ಕೊಂಡು ಏನು ಮಾಡ್ತಾರಲ್ಲ, ಇದನ್ನ ಮಾಡುವುದ್ರಲಿಂದ ನಮಗ ಏನಾಗ್ತದ, ಇಲ್ಲಿ ಪುಣ್ಯ ವೃದ್ಧಿ ಆಗ್ತದ ಅನ್ನುವಂಥದ್ದಂದ್ರ ಆ ಪ್ರಾಯಶ್ಚಿತ ಕರ್ಮನ ಹಿಂದ ಮಾಡಿದ ಪಾಪವನ್ನು ಕಳ್ಕೊಳಕ್ ಮಾಡ್ತಾರೆ ಎಷ್ಟೋ ಮಂದಿ. ನಾವು ಪುರಾಣಕ್ಕೆ ಹೋರಿ ಮರ ಏನ ಪಾಪ ಮಾಡ್ರಿ, ಪುರಾಣಕ್ಕೆ ಹೋಗಲ್ಲ, ಏನು ಇಲ್ಲ ಅಂಜಾರ ಪುರಾಣಕ್ಕೆ ಹೋರಿ ಅಂದ್ರ ಅದನ್ನ ಹಿಂದಿನ ಪಾಪ ಕಳ್ಕೊರಿ ಅಂತ ಹೇಳ್ತಾರ. ಒಂದ್ ಪ್ರಸಾದ ಕೊಡ್ರಿ, ಮಂದಿ ಕೊಡ್ರಿ, ಗುರು ಸೇವಾದಿಗಳು ಮಾಡ್ರಿ. ಮಾಡುದ್ರಲಿಂದ ಏನಾಗ್ತದ, ನಿಮ್ ಪಾಪ ಹೋಗ್ತದ. ಒಬ್ಬೊಬ್ರು ನೋಡ್ರಿ, ನಮಗ ಬಹಳ ಅನುಭವ ಐತಿ. ಒಬ್ಬೊಬ್ರು ರಗಡ್ ಶ್ರೀಮಂತರು ಇರ್ತಾರ, ರಗಡ್ ಅನುಕೂಲ ಇರ್ತದ, 1 ಪೈಸಾ ದಾನ ಮಾಡ್ತಾರಲ್ಲ. ಒಂದು ಸತ್ಸಂಗಕ್ಕ ದಾನ, ಒಂದು ಹುಡುಗರಾಗ, ಒಂದು ಬಡ್ರ ಮಕ್ಕಳಿಗೆ, ಒಂದು ಶಾಲಿ